ಹಾಯ್ ಹಲೋ ನಮಸ್ಕಾರ ಎಲ್ರು ಹೆಂಗಿದ್ದೀರಿ? ಎಲ್ರು ಚೆನ್ನಾಗಿದ್ದೀರಿ ಅಂತ ಅನ್ಕೊಂತ ಮತ್ತೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಏನಂತ ಇವತ್ತಿನ ವಿಡಿಯೋ ವಿಶೇಷ ಅಂದ್ರೆ ನಾನು ಇವತ್ತು ನಮ್ಮ ಟಗರುಗಳ ಬಗ್ಗೆ ಒಂದೇ ಲಾಗ್ನ ಮಾಡ್ತೀನಿ. ಒಂದು ದಿನದಲ್ಲಿ ಟಗರುಗಳಿಗೆ ಏನೇನ್ ಮೇವು ಹಾಕ್ತೀನಿ ಮತ್ತೆ ಏನೇನ್ ಕಾಳು ಹಾಕ್ತೀನಿ, ಯಾವ್ಯಾವ ಟೈಮಿಂಗ್ ಏನೇನ್ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಹಂಗಾದ್ರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಇನ್ನೂ ಯಾರಾದ್ರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ. ಮುಂಜಾನೆ ಎದ್ದು ಎರಡು ಮರಿನ ಹೊರಗೆ ಕಟ್ತೀನಿ. ಹೊರಗೆ ಕಟ್ಟಿ ಒಂದು ಸ್ವಲ್ಪ ಅವಕ್ಕೆ ರೆಸ್ಟ್ ಮಾಡೋಕ್ಕೆ ಬಿಟ್ಟು ಆನಂತರ ಮುಂದಿನ ಕೆಲಸ ಮಾಡ್ತೀನಿ. ಮುಂಜಾನೆ ಎದ್ದು ಹೊರಗೆ ಕಟ್ಟಿದ ನಂತರ ಒಂದು ಸ್ವಲ್ಪ ರೆಸ್ಟ್ ಹಾಕಿಬಿಡ್ತೀನಿ. ಅಂದರೆ ಅವಕ್ಕೆ ಸ್ವಲ್ಪ ಕಾಲು ಸಡ್ಲಾಗಲಿ ಅಂತ ನಾನು ಅವಕ್ಕೆ ರೆಸ್ಟ್ ಬಿಡ್ತೀನಿ, ಯಾಕಂದರೆ ಅವಾಗ ಏನೂ ಮಾಡಲ್ಲ. ಆನಂತರ ನಾನು ಅವಕ್ಕೆ ಒಂದು ಸ್ವಲ್ಪ ಮಸಾಜ್ ಮಾಡಿದಂಗೆ ಮಾಡ್ತೀನಿ. ಯಾಕಪ್ಪ ಅಂದರೆ ಒಂದು ಸ್ವಲ್ಪ ಅದ್ರ ತಲೆ ಮೇಲೆ ಕೈ ಆಡಿಸೋದ್ರಿಂದ ಮರಿಗಳು ನಮ್ಮನ್ನು ತುಂಬ ಚೆನ್ನಾಗಿ ಗುರುತಿಸ್ಕೊಳ್ಳುತ್ತೆ. ಮತ್ತು ಅದ್ರ ಕೂದಲನ್ನ ಸರಿ ಮಾಡಿ ಆನಂತರ ಮೈ ಮೇಲಿರೋ ಧೂಳನ್ನು ಜಾಡಿಸ್ತೀನಿ. ಯಾಕಪ್ಪ ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ನೊಣಗಳು ಮತ್ತು ಯಾವುದೇ ರೀತಿ ಕೀಟಗಳು ಕುಣ್ಣಲ್ಲ. ಮತ್ತು ಮರಿಗಳಿಗೆ ತಲೆ ಮೇಲೆ ಕೈ ಆಡಿಸೋದ್ರಿಂದ ಮರಿಗಳು ಅವಕ್ಕೂ ಸ್ವಲ್ಪ ಹಿತ ಆಗುತ್ತೆ. ಆದ್ದರಿಂದ ಮರಿಗಳು ನಮ್ಮನ್ನು ಬೇಗನೆ ಹೊಂದ್ಕೊಳ್ಳುತ್ತೆ. ಈ ರೀತಿ ಮಾಡೋದ್ರಿಂದ ಮರಿಗಳು ನಮ್ಮನ್ನು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮತ್ತು ನಮಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ. ಆದ್ದರಿಂದ ಮರಿಗಳನ್ನ ಸ್ವಲ್ಪ ನೀವು ಎಷ್ಟು ಚೆನ್ನಾಗಿ ನೋಡ್ಕೊತಿರಲ್ಲ ಅವು ನಿಮಗೆ ಅಷ್ಟು ಚೆನ್ನಾಗಿ ಒಂದು ಉತ್ತಮ ಹೆಸರು ಮಾಡಿಕೊಡುತ್ತೆ. ಆದ್ದರಿಂದ ನಾನು ಎರಡು ಮರಿಗಳನ್ನ ಕೂದಲ ಸರಿ ಮಾಡಿ ಆನಂತರ ಅದರ ಮೈ ಮೇಲಿರೋ ಧೂಳನ್ನ ಜಾಡಿಸ್ತೀನಿ. ಈ ರೀತಿ ಜಾಡಿಸೋದ್ರಿಂದ ಮೈ ಕೂಡ ಹಸನಾಗುತ್ತೆ ಮತ್ತು ಮರಿಗಳು ಕೂಡ ಚೆನ್ನಾಗಿ ಕಾಣ್ತವೆ. ಆಮೇಲೆ ಅವಕ್ಕೆ ನಾನು ವಾರದಲ್ಲಿ 2ರಿಂದ 3 ಸಲ ಅವಕ್ಕೆ ಬ್ರೋಟಾನ್ ಟಾನಿಕ್ನ ಕೊಡ್ತೀನಿ. ಈಗ ನಾನು ಮರಿಗಳಿಗೆ ಎಷ್ಟು ಮಿಲಿ ಕೊಡ್ತೀನಿ ಅಂದರೆ ನಾನು ಮರಿಗಳಿಗೆ ಈಗ 5 ಮಿಲಿ ಟಾನಿಕ್ನ ಬ್ರೋಟಾನ್ ಕೊಡ್ತೀನಿ. ಇದು ವಾರದಲ್ಲಿ 2ರಿಂದ 3 ಸಲ ಕೊಡ್ತೀನಿ. ನಾನು ದಿನ ಕೊಡೋದಿಲ್ಲ. ನೀವು ದಿನ ಕೊಟ್ಟರು ಭೀ ಕೂಡ ನಡೆಯುತ್ತೆ, ಹಾಗಾದರೆ ವಾರದಲ್ಲಿ 2ರಿಂದ 3 ಸಲ ಕೊಟ್ಟರು ಭೀ ನಡೆಯುತ್ತೆ. ನಾನು ಇವಕ್ಕೆ ದಿನ ಕೊಡೋಲ್ಲ, ವಾರದಲ್ಲಿ 2ರಿಂದ 3 ಸಲ ಅಟ್ಟೆ ಕೊಡ್ತೀನಿ. ಒಂದು ಮರಿಗೆ 5 ಮಿಲಿ ಅಂತ ಕೊಡ್ತೀನಿ ಬ್ರೋಟಾನನ್ನು. ನನಗೆ ಬ್ರೋಟಾನ್ ಒಂದು ಉತ್ತಮ ರಿಸಲ್ಟ್ ಅಂತ ಹೇಳೋದ್ರಿಂದ ನಾನು ಬ್ರೋಟಾನ್ನ ಬಳಸ್ತೀನಿ. ಎರಡು ಮರಿಗಳಿಗೆ 5-5 ಮಿಲಿ ಬ್ರೋಟಾನ್ನ ಹಾಕ್ತೀನಿ. ಈ ರೀತಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಮೇವು ತಿನ್ನುತ್ತೆ ಮತ್ತು ನೀರು ಕೂಡ ಕುಡಿಯುತ್ತೆ ಮತ್ತು ಅದೇ ರೀತಿ ಬೆಳವಣಿಗೆ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಆದ್ದರಿಂದ ನಾನು ಬ್ರೋಟಾನ್ ಹಾಕ್ತೀನಿ. ಆನಂತರ ನಾನು ಪ್ರತಿದಿನ ಅವಕ್ಕೆ ಹುಳಿನ ಕೊಡ್ತೀನಿ. ಹುಳಿ ಯಾವ ರೀತಿ ಅಂದರೆ ಒಂದಿನ ನೆನೆ ಇಟ್ಟಿರೋ ಹುಳಿನ ನಾನು ಇವಕ್ಕೆ 2 ಕೊಡ್ತೀನಿ. ಒಂದಿನ ನೆನೆ ಇಟ್ಟಿರೋದ್ರಿಂದ ಕಾಳು ತುಂಬ ಚೆನ್ನಾಗಿರುತ್ತೆ, ಆದ್ದರಿಂದ ಮರಿಗಳು ತುಂಬ ಚೆನ್ನಾಗಿ ತಿನ್ನುತ್ತೆ. ಮತ್ತು ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಯಾಕೆ ಹಾಕಬೇಕಂದ್ರೆ ಕಾಳುಗಳು ಒಂದೊಂದು ಕಾಳು ಕಹಿ ಇರುತ್ತೆ, ಆದ್ದರಿಂದ ಉಪ್ಪು ಹಾಕಿದರೆ ಮರಿಗಳು ತುಂಬ ಚೆನ್ನಾಗಿ ತಿನ್ನುತ್ತೆ, ಕಹಿ ಕಾಳು ಕೂಡ ಬಿಡೋದಿಲ್ಲ. ಅದರಿಂದ ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದ್ರಿಂದ ಮರಿಗಳು ತುಂಬ ಚೆನ್ನಾಗಿ ಕಾಳು ತಿಂತವೆ. ಅದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತೀನಿ. ಈ ರೀತಿ 2 ಬುಟ್ಟಿಯನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ 2 ಮರಿಗಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿ 2 ಮರಿ ಕಾಳು ತಿನ್ನುತ್ತೆ. ಆದ್ದರಿಂದ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಆನಂತರ ನಾನು ಮರಿಗಳಿಗೆ ಕೊಡ್ತೀನಿ. ಈಗ ಯಾವ ರೀತಿ ದಾರಿ ಕಾಯ್ತೀವಿ ನೋಡಿ ಕಾಳು ಸಲುವಾಗಿ. ಈ ರೀತಿ ಮಾಡಿ ಕಾಳು ಇಡೋದ್ರಿಂದ ಒಂದು ಕಾಳು ಕೂಡ ಬಿಡೋದಿಲ್ಲ, ಆ ರೀತಿ ತಿನ್ನುತ್ತೆ ಮರಿಗಳು. ಆದ್ದರಿಂದ ಸ್ವಲ್ಪ ಉಪ್ಪು ಹಾಕಿ ಕೊಟ್ಟರೆ ಚೆನ್ನಾಗಿ ತಿನ್ನುತ್ತೆ. ಯಾವ ರೀತಿ ಕಾಣ್ತಿದೆ ನೋಡಿ ಮರಿಗಳೀಗ. ಪಂಪ್ ಕೂಡ ಅದೇ ರೀತಿ ಚೆನ್ನಾಗಿ ಬಂದಿದೆ. ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಡ್ರೋನ್ ಶಾಟ್ ಥರ ಈ ವಿಡಿಯೋನ ಮಾಡಿದ್ದೀನಿ. ನನ್ನ ಹತ್ರ ಏನು ಡ್ರೋನ್ ಇಲ್ಲ, ಸೆಲ್ಫಿ ಸ್ಟಿಕ್ನಿಂದನೇ ಈ ರೀತಿ ಮಾಡಿ ತೋರಿಸಿದ್ದೀನಿ. ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತೀನಿ. ಮತ್ತು ಲೆಂತ್ ಕೂಡ ಯಾವ ರೀತಿ ಬಂದಿದೆ ನೋಡಿ ಮರಿಗಳ ಲೆಂತು ವೇಟು ನೋಡಿ ಯಾವ ರೀತಿ ಕಾಣ್ತಿದೆ. 2 ಮರಿಗಳ ಕೊಂಬು ಯಾವ ರೀತಿ ಬಂದಿದೆ ನೋಡಿ. ಈಗ ಮರಿಗಳು ಎರಡಲ್ಲಿವೆ. 2 ಮರಿ ಕೂಡ ಎರಡಲ್ಲಿ ಒಂದೊಂದು ತಿಂಗಳಾಗಿದೆ. ಯಾವ ರೀತಿ ಕೊಂಬು ಬಂದಿದೆ ನೋಡಿ 2 ಮರಿಗಳದ್ದು. ಕೊಂಬು, ವೇಟು, ಹೈಟು ಎಲ್ಲ ಒಂದೇ ರೀತಿ ಇದೆ.
ಈಗ ಇಟ್ಟು 10 ನಿಮಿಷದಲ್ಲಿ 2 ಮರಿ ಕಾಳು ಕುಲ್ಲ ಮಾಡಿದೆ ನೋಡಿ. ಈ ಮರಿ ಕೂಡ ಸಂಪೂರ್ಣ ಕಾಳು ಕುಲ್ಲ ಮಾಡಿದೆ. ಮತ್ತು ಇದು ಮರಿ ಕೂಡ ಒಂದು ಕಾಳನ್ನು ಬಿಟ್ಟಿಲ್ಲ, ಎಲ್ಲ ತಿಂದು ಕುಲ್ಲ ಮಾಡಿದೆ. ಇವಾಗ ಬುಟ್ಟಿ ತೆಗೆದು ಒಂದು ಅರ್ಧ ತಾಸು ನಂತರ ಇವಕ್ಕೆ ಈ ಮರಿಗೆ ಮತ್ತು ಈ ಮರಿಗೆ ಒಂದು ಬುಟ್ಟಿ ಹೊಟ್ಟಿಟ್ಬಿಡ್ತೀನಿ ನೋಡಿ. ಎಲ್ಲ ಕಾಳೆಲ್ಲ ಕುಲ್ಲ ಮಾಡಿದೆ. ಇವಾಗ ನಾನು ನಾಳೆಗೆ ಕಾಳು ಹಾಕೋಕ್ಕೆ ಯಾವ ರೀತಿ ತಯಾರಿ ಮಾಡ್ತೀನಿ ಅಂತ ನೋಡಿ. ಮೊದಲಿಗೆ ಒಂದು ಬುಟ್ಟಿಯಲ್ಲಿ ನೀರು ಹಾಕ್ಕೊಂಡು ಆನಂತರ ನಾನು ಅದೇ ಬುಟ್ಟಿಯಲ್ಲಿ ಕಾಳನ್ನ ಹಾಕ್ತೀನಿ. ಒಂದು ದಿನ ಕಾಳು ಯಾಕೆ ನೆನೆ ಇಡ್ತೀನಿ ಅಂದರೆ ನೆನೆದಿರೋ ಕಾಳು ಮರಿಗಳಿಗೆ ತಿನ್ನಲು ತುಂಬ ಚೆನ್ನಾಗಿರುತ್ತೆ. ಮತ್ತು ನೆನೆ ಹಾಕಿ ಕಾಳು ಹಾಕೋದ್ರಿಂದ ಮರಿಗಳ ಬೆಳವಣಿಗೆ ಕೂಡ ಅದೇ ರೀತಿ ಬರುತ್ತೆ. ಆದ್ದರಿಂದ ನಾನು ಒಂದಿನ ನೆನೆ ಹಾಕಿ ಅದನ್ನು ಸಂಪೂರ್ಣವಾಗಿ ಒಂದಿನ ನೆನೆಸಿ ಆನಂತರ ನಾನು ನಾಳೆಗೆ ಇವು ಕಾಳನ್ನು ಕೊಡ್ತೀನಿ. ಈಗ ನಾ ಇವಕ್ಕೆ ಕಾಳು ತಿಂದು ಒಂದು ಅರ್ಧ ತಾಸು ಬಿಟ್ಟು ಇವಕ್ಕೆ ಹೊಟ್ಟಿಡತ್ತೀನಿ. ಏನು ಹೊಟ್ಟಿಡತ್ತೀನಿ ಅಂತ ಅಂದ್ರೆ ಇವಕ್ಕೆ ಈಗ ನಾ ಇವಕ್ಕೆ ತೊಗರಿ ಹೊಟ್ಟಿಡತ್ತೀನಿ. ಕಾಳು ತಿಂದು ಅರ್ಧ ತಾಸು ಯಾಕೆ ಗ್ಯಾಪ್ ಬಿಟ್ಟೀನಿ ಅಂದರೆ ತಿಂದಿದ್ದ ಕಾಳು ಇವಕ್ಕೆ ಸಂಪೂರ್ಣವಾಗಿ ಜೀರ್ಣ ಆಗೋ ಸಲುವಾಗಿ ಬಿಟ್ಟೀನಿ. ಯಾಕಂದರೆ ನೀವು ಕಾಳು ಇಟ್ಟ ತಕ್ಷಣವೇ ಹಾಕಬಾರ್ದು, ಯಾಕಂದರೆ ಅವು ತಿನ್ನೋದ್ರಲ್ಲಿ ಕೂಡ ಅಷ್ಟು ಚೆನ್ನಾಗಿ. ಅದರಿಂದ ಒಂದು ಅರ್ಧ ತಾಸು ಗ್ಯಾಪ್ ಬಿಟ್ಟು ಹಾಕಿದರೆ ಚೆನ್ನಾಗಿ ಹೊಟ್ಟೆ ತಿನ್ನುತ್ತವೆ. ಮತ್ತು ನೀವು ಕಾಳು ಹಾಕಿದ ತಕ್ಷಣ ಇಟ್ಟರೆ ಅವು ಕಾಳು ತಿಂದು ಹೊಟ್ಟೆ ತುಂಬಿರುತ್ತೆ, ಹೀಗಾಗಿ ಹೊಟ್ಟೆ ತಿನ್ನೋದಿಲ್ಲ. ಅದಕ್ಕಾಗಿ ನಾನು ಇವಾಗ ಅರ್ಧ ತಾಸು ಬಿಟ್ಟು ಹಾಕ್ತಾಯಿದ್ದೀನಿ. ಯಾವ ಹೊಟ್ಟೆ ಹಾಕ್ತೀನಿ ಅಂದ್ರೆ ನಾನು ಇವಕ್ಕೆ ತೊಗರಿ ಹೊಟ್ಟೆ ಇಡ್ತೀನಿ ಈಗ ಮುಂಜಾನೆ, ಮತ್ತು ಮಧ್ಯಾಹ್ನ ಹಸಿ ಮೇವು ಕೊಡ್ತೀನಿ, ಮತ್ತು ಸಂಜೆಗೆ ತೊಗರಿ ಹೊಟ್ಟೆ ಇಡ್ತೀನಿ. ಈಗ ನಾವು ಇವಕ್ಕೆ ತೊಗರಿ ಹೊಟ್ಟೆ ಇಡೋಣ, ನಾನು ಬನ್ನಿ. ನೀವು ಕಾಳು ಹಾಕಿ ಗ್ಯಾಪ್ ಕೊಟ್ಟು ಇಡೋದ್ರಿಂದ ಮರಿಗಳು ಹೊಟ್ಟೆ ತುಂಬ ಚೆನ್ನಾಗಿ ತಿನ್ನುತ್ತವೆ. ಮತ್ತು ನೀವು ಪೆಟ್ಟ ಹಾಕಿದರೆ ಇವು ಮರಿಗಳು ತಿನ್ನೋದಿಲ್ಲ. ಅದಕ್ಕಾಗಿ ಕಾಳು ಹಾಕಿದ ನಂತರ ಒಂದು ಅರ್ಧ ತಾಸು ಗ್ಯಾಪ್ ಕೊಟ್ಟು ಮರಿಗಳಿಗೆ ಹೊಟ್ಟೆ ಇಡಬೇಕು ನೋಡಿ. ಯಾವ ರೀತಿ ಹೊಟ್ಟೆ ತಿನ್ನುತ್ತವೆ ಈಗ, ಯಾಕಂದರೆ ನೀವು ಅವು ಕೂಡ ಹೊಟ್ಟೆ ಹಸ್ಕೊಂಡಿರ್ತವೆ. ಆದ್ದರಿಂದ ಸ್ವಲ್ಪ ಟೈಮ್ ಮಾಡಿ ಹಾಕಿ. ಈಗ ಇವ 2 ಹೊಟ್ಟೆ ತಿಂದು ಕುಲ್ಲ ಮಾಡಿದವ್ರಿ. ಇನ್ನು ಇವಕ್ಕೆ ನಾವು ನೀರು ಕುಡ್ಸೋಣ ರೀ. ಯಾವ ರೀತಿ ಕುಲ್ಲ ಮಾಡಿದಾವೆ ನೋಡಿರಿ. ಈಗ 2 ಹೊಟ್ಟೆನ ಕುಲ್ಲ ಮಾಡಿದವ್ರಿ. ಈಗ ನಾವು ಇವಕ್ಕೆ ನೀರು ಕುಡಿಸ್ಬಿಡ್ರಿ. ನೀರು ಕುಡಿಸಿ ಇವಕ್ಕೆ ಹಸಿ ಮೇವು ಹಾಕೊಂಡ್ರಿ ಅಂತ. ಈಗ ಕಾಳ ಮತ್ತು ಹೊಟ್ಟೆ ತಿಂದ ಫುಲ್ ನೀರಿಡ್ಸೈತಿ. ಹಿಂಗಾಗಿ ನಾ ಈಗ ನೀರು ಕುಡ್ಸೋದು. ನೀವು ಮೊದಲಿಗೆ ನೀರು ಕುಡಿಸ್ಬೇಡ್ರಿ, ಯಾಕಂದರೆ ಆನಂತರ ಮೇವು ತಿನ್ನೋದಿಲ್ಲ. ಅದಕ್ಕಾಗಿ ಮೇವು ತಿನ್ನಿಸಿ ನೀರು ಕುಡಿಸ್ರಿ, ಅದು ಚೆನ್ನಾಗಿ ನೀರು ಕುಡ್ತೈತಿ. ಅದರಿಂದ ನೀವು ಹೊಟ್ಟೆ ಹಾಕೋದ್ರಿಂದ ಜಾಸ್ತಿ ನೀರು ಕುಡಿತಾವೆ ಮರಿಗಳು. ಹಿಂಗಾಗಿ ಕಾಳ ಹೊಟ್ಟೆ ಆದ್ಮೇಲೆ ನೀರು ಕುಡಿಸ್ರಿ. ಈ ಮರಿಗೂ ಕೂಡ ನೀರು ಇಡ್ತೀನಿ ಈಗ. ಯಾಕಂದರೆ ಹೊಟ್ಟೆಲ್ಲ ಕುಲ್ಲ ಮಾಡಿದ ನಂತರ ಮರಿಗಳು ನೀರು ಚೆನ್ನಾಗಿ ಕುಡ್ತವೆ. ಮತ್ತು ನೀರು ಚೆನ್ನಾಗಿ ಕುಡಿಯೋದ್ರಿಂದ ಅದು ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಬರ್ತವೆ. ಅದರಲ್ಲಿ ನೀವು ಹಸಿ ಮೇವು ಹಾಕಿದರೆ ಜಾಸ್ತಿ ನೀರು ಕುಡಿಯೋಲ್ಲ. ಒಣ ಮೇವು ಹಾಕಿ ನೀರು ಕುಡಿಸಿದ್ರೆ ತುಂಬ ನೀರು ಕುಡ್ತಾವೆ. ಇನ್ನು ಇವಕ್ಕೆ ನೀರು ಕುಡಿಸಿ ಹಸಿ ಮೇವು ಹಾಕ್ತೀನಿ ಈಗ ಒಂದು ಟೈಮು. ಮತ್ತು ಸಂಜೆಗೆ ಮತ್ತು ನಾ ಒಣ ಮೇವನ್ನ ಕೊಡ್ತೀನಿ. ಒಣ ಮೇವು ಅಂದರೆ ಇದು ತೊಗರಿ ಹೊಟ್ಟೆ ಹಾಕ್ತೀನಿ ಹೊಳ್ಳಿ. ಈಗ ಇವಕ್ಕೆ ಮಧ್ಯಾಹ್ನ ಟೈಮಿಗೆ ನಾ ಹಸಿ ಮೇವನ್ನ ಕೊಡ್ತೀನಿ. ಹಸಿ ಮೇವು ಅಂದರೆ ಏನು ಕೊಡ್ತೀನಿ ಅಂದರೆ ಇದು ನೋಡಿ, ಸಜ್ಜೆ ಮೇವನ್ನ ಕೊಡ್ತೀನಿ. ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಮರಿಗಳು ಚೆನ್ನಾಗಿ ತಿಂತೈತೆ ಅಂತ ನಾನು ಕಟ್ ಮಾಡಿ ಹಾಕ್ತೀನಿ. ನೀವು ಬೇಕಾದರೆ ಇಲ್ಲಿ ಗೋಟ ಹೋಗಿದ್ದರೆ ಗೋಟ ಕಟ್ಬೋದು ಕೂಡ. ನಾನು ಗೋಟ ಹೋಗೋದಿಲ್ಲ, ಹಾಗಾಗಿ ನಾನು ಈಗ ಬುಟ್ಟಿಯಲ್ಲಿ ಅದಕ್ಕೆ ಕಟ್ ಮಾಡಿ ಇಡ್ತೀನಿ. ಹರ್ಯಾಗ ಯಾವ ಥರ ಮರಿ ಕಾಣ್ತಿತ್ತು ಮತ್ತು ಈಗ ಯಾವ ಥರ ಮರಿ ಕಾಣ್ತಿದೆ ನೋಡಿ. ಟೈಮಿಂಗ್ ಫುಡ್ ಚೇಂಜ್ ಮಾಡೋದ್ರಿಂದ ಮರಿಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಬರ್ತೈತಿ. ಈ ಮರಿಗೆ ಕೂಡ ನಾನು ಬುಟ್ಟಿಯಲ್ಲಿ ಸಜ್ಜೆ ಮೇವನ್ನ ಕಟ್ ಮಾಡಿ ಹಾಕಿದ್ದೀನಿ. ಈ ಮರಿ ಯಾವ ರೀತಿ ಕಾಣ್ತಿದೆ ನೋಡಿ. ಟೈಮಿಂಗ್ ಮರಿಗಳಿಗೆ ಫುಡ್ ಚೇಂಜ್ ಮಾಡಿದರೆ ಮರಿಗಳಲ್ಲಿ
ಉತ್ತಮ ಬೆಳವಣಿಗೆ ರಿಸಲ್ಟ್ ಬಂದೇ ಬರ್ತಿತ್ತು. ಇನ್ನು ಮಧ್ಯಾಹ್ನ ಟೈಮಿಗೆ ಹಸಿ ಮೇವು ಕೊಟ್ಟಿದ್ದೀನಿ ಅಂದಮೇಲೆ ಇನ್ನು ಸಂಜೆಗೆ ನಾನು ತೊಗರಿ ಹೊಟ್ಟನ್ನ ಇಡ್ತೀನಿ 2 ಮರಿಗಳಿಗೆ. ಒಂದು ದಿನಕ್ಕೆ ಹಸಿ ಮೇವನ್ನ ಒಂದೇ ಟೈಮ್ ಕೊಡ್ತೀನಿ ಹೊರತು ನಾನು ಹೊಳ್ಳಿ ಕೊಡೋದಿಲ್ಲ. 1 ಟೈಮ್ ಹಸಿ ಮೇವು ಕೊಟ್ಟೆ 2 ಟೈಮ್ ಒಣ ಮೇವನ್ನ ಕೊಡ್ತೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿ ಮಟ ಟಾಟಾ ಬಾಯ್ ಬಾಯ್.